ಸ್ನೇಹಿತರೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಇನ್ನೊಂದು ನಾವು ಬಹಳ ರೆಗ್ಯುಲರ್ ಆಗಿ ಮಾಡ್ತಕ್ಕಂಥ ಪರೀಕ್ಷೆ ಏನಂದ್ರೆ TMT ಅಂತ ಮಾತಾಡ್ತೀವಿ. ಟ್ರೆಡ್ಮಿಲ್ ಟೆಸ್ಟ್. ಟ್ರೆಡ್ಮಿಲ್ ಟೆಸ್ಟ್ ಏನಂತಂದ್ರೆ ಒಬ್ಬ ರೋಗಿಗೆ ನಾವು ECG ಅನ್ನ ಕನೆಕ್ಟ್ ಮಾಡ್ತೀವಿ. ECG ಕಂಟಿನ್ಯೂಸ್ ಮಾನಿಟರಿಂಗ್ ಅಲ್ಲಿ ಇರುತ್ತೆ. ಇದೊಂದು ಟ್ರೆಡ್ಮಿಲ್ ಅಂತ ಮಷಿನ್ ಇರುತ್ತೆ. ಅದ್ರ ಮೇಲೆ ಬೆಲ್ಟ್ ಮಾಡ್ತಾ ಇರ್ತಾರೆ. ಇವರು ಪೇಷಂಟ್ ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತಾ ಇರ್ತಾರೆ. ಸೊ ಜನರಲಿ ನಾವು ಒಂದು ಹಾರ್ಟ್ ರೇಟು, BP ಮತ್ತೆ ಇದನ್ನೆಲ್ಲವನ್ನು ಮಾನಿಟರ್ ಮಾಡ್ಕೊಳ್ತಾ ಇರ್ತೀವಿ. ಆ ಸಮಯದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡ್ರೆ ನಾವು ಅದಕ್ಕೆ ಕಾಯಿಲೆ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಸರಿನಾ? ಸೊ ಯಾರ್ಯಾರು ಮಾಡಿಸ್ಕೊಳ್ತಾರೆ ಈ ಪರೀಕ್ಷೆ, ಯಾರ್ಯಾರು ಮಾಡಿಸ್ಕೋಬೇಕು? ಈ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಎಕೋ ಕಾರ್ಡಿಯೋಗ್ರಾಮ್ ಮಾಡಿ TMT ಮಾಡ್ಕೊಳ್ಳೋದು ಬೆಟರ್ ಆಪ್ಷನ್. ಎರಡನೇದು ಏನಂದ್ರೆ ಡಾಕ್ಟರ್ಸ್ ನ ಕಂಡು ಯಾರಾದ್ರೂ ಡಾಕ್ಟರ್ ಅಡ್ವೈಸ್ ಮಾಡಿದ್ಮೇಲೆ ಈ ಪರೀಕ್ಷೆನ ಮಾಡ್ಕೋಬೇಕಾಗ್ತದೆ. ಯಾರ್ಯಾರು ಮಾಡ್ಕೊಳ್ಳೋದು? ನಡೆದಾಗ ಆಯಾಸ ಬರ್ತಾ ಇದೆ, ನಡೆದಾಗ ಸುಸ್ತಾಗ್ತಾ ಇದೆ, ನಡೆದಾಗ ಎದೆ ಉರಿ, ಎದೆ ನೋವು ಬರ್ತಾ ಇದೆ, ಅಥವಾ ಏನೋ ಒಂದು ನಾನ್ ಸ್ಪೆಸಿಫಿಕ್ ಎದೆ ನೋವುಗಳಿದೆ, ಹಾರ್ಟ್ ಇಂದ ಅಲ್ವಾ ಅಂತ ತಿಳ್ಕೋಬೇಕು. ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆ, ನನಗೂ ಇದೆಯಲ್ಲ ಅಂತ ತಿಳ್ಕೊಳ್ಳಿಕ್ಕೆ, ಮನೆಯಲ್ಲಿ ಯಾರಿಗಾದ್ರೂ ಹೃದಯಾಘಾತ ಆಗಿದೆ ಅಂತಂದ್ರೆ, ಅಥವಾ ಹೈ ರಿಸ್ಕ್ ಅಲ್ಲಿ ಇದ್ದಾರೆ ಪೇಷಂಟ್ ಅವರು, ಹಾರ್ಟ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಅದು ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಶುಗರ್ ಜಾಸ್ತಿ ಇದೆ, BP ಹೆಚ್ಚಿಗೆ ಆಗ್ತಾ ಇದೆ, ಬಹಳ ವರ್ಷಗಳಿಂದ ಕಾಯಿಲೆಗಳಿದೆ ಅಂದಾಗ ನೋಡ್ತಕ್ಕಂತ ಒಂದು ಬಹಳ ಇಂಪಾರ್ಟೆಂಟ್ ಪರೀಕ್ಷೆ. ಇದರಲ್ಲಿ ಏನು ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ, ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡು ಏನಾದ್ರೂ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸಂಚಲನ ವೇರಿಯೇಷನ್ ಇದೆಯಾ? ಯಾಕೆಂದ್ರೆ ಕುಂತಾಗ ಒಂದಷ್ಟು ಬ್ಲಡ್ ಸಪ್ಲೈ ಆಗ್ತಾ ಇರ್ತದೆ ಹಾರ್ಟ್ಗೆ. ಆದ್ರೆ ಈ ತರ ನಾವು ಎಕ್ಸರ್ಷನ್ ಮಾಡಿಸಿದಾಗ, ನಡೆದಾಗ ಅದು 5 ಪಟ್ಟು 10 ಪಟ್ಟು ಎಕ್ಸ್ಟ್ರಾ ಆಗ್ತದೆ, ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಆಗ್ಲಿಲ್ಲ ಅಂತಂದ್ರೆ, ಅಥವಾ ಅದು ಆಗ್ತಾ ಇಲ್ಲ ಅಂದಾಗ ನಮ್ಗೆ ECG ವೇರಿಯೇಷನ್ಸ್ ಬರ್ತಾ ಇರ್ತದೆ. ಸೊ ಬ್ಲಾಕೇಜ್ ಇದ್ರೆ ಅಥವಾ ಬ್ಲಡ್ ಸಪ್ಲೈ ತುಂಬಾ ಸ್ಲೋ ಇದ್ರೆ ಹೃದಯಕ್ಕೆ, ನಮ್ಗೆ ECG ನಲ್ಲಿ ವೇರಿಯೇಷನ್ಸ್ ಬಂದಾಗ ನಾವು ಬ್ಲಾಕೇಜ್ ಇರಬಹುದು ಅಂತ ತಿಳ್ಕೊಂಡು ನಂತರದಲ್ಲಿ ಅವ್ರಿಗೆ ಒಂದು ಆಂಜಿಯೋಗ್ರಾಮ್ ಈ ತರದೆಲ್ಲ ಸಜೆಸ್ಟ್ ಮಾಡ್ತೀವಿ. ದಿಸ್ ಈಸ್ 99% ಸೆನ್ಸಿಟಿವ್ ಇರ್ತದೆ. 100ರಲ್ಲಿ ಒಬ್ಬರಿಗೆ ಕಾಯಿಲೆ ಮಿಸ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬರೀ ಪರೀಕ್ಷೆ ಮೇಲೆ ಡಾಕ್ಟರ್ ಡಿಪೆಂಡೆಂಟ್ ಇರಲ್ಲ. ಪೇಷಂಟ್ ಸಿಂಪ್ಟಮ್ಸ್, ರಿಸ್ಕ್ ಪ್ರೊಫೈಲ್ ಎಲ್ಲ ಅಸೆಸ್ ಮಾಡಿ ಪರೀಕ್ಷೆನೂ ನೋಡ್ಕೊಂಡು ನಾವು ಮುಂದುವರಿತೀವಿ. ತುಂಬಾ ಮುಖ್ಯವಾದ ಪರೀಕ್ಷೆ. ಜನರಲಿ ಯಾರ್ಯಾರು 30-35 ವರ್ಷ ದಾಟಿದಿರಿ, ಪ್ರತಿಯೊಬ್ರು ಒಂದು TMT ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಸೊ ಇಷ್ಟು.